कर्नाटका हासान में ईद उल अज़हा के मौके पर हासान के मुसलमानों ने बड़े जानवर खरीदने से किया इनकार। हासान के बाज़ार में जानवरों की खरीद व फरोख्त हुई बंद। इस बात को लेकर किसानों ने किया एहतजाज और कहा कि इसकी जिम्मेदार बीजेपी है और जानवर लेकर डिप्टी कमिश्नर ऑफिस के रूबरू धरना देने की दी धमकी। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। ಬಕ್ರೀದ್ ಹಬ್ಬದ ಪ್ರಯುಕ್ತ ಜಾನುವಾರುಗಳನ್ನು ಯಾರೂ ಖರೀದಿಸಬಾರದು ಹಾಗೂ ಮಾಂಸಕ್ಕಾಗಿ ವಧೆ ಮಾಡಬಾರದು ಅಂತ ಹೇಳಿ ಈ ಸಂಘಟನೆ ತೀರ್ಮಾನ ತಗೊಂಡಿದೆ. ಆದ್ದರಿಂದ ಈ ದಿವಸ ಬೆಳಗ್ಗೆಯಿಂದ ನಾವು ಸಂಸ್ಥೆಗೆ ಬಂದು ಎಲ್ಲರಿಗೂ ತಿಳುವಳಿಕೆ ಹೇಳ್ತೀವಿ. ಯಾರು ಕೂಡ ಜಾನುವಾರುಗಳನ್ನು ಖರೀದಿಸಬಾರ್ದು ಮತ್ತು ಮಾಂಸಕ್ಕಾಗಿ ಖರೀದಿಸಬಾರ್ದು ಅಂತ ಹೇಳಿ ಸಂಘಟನೆಯಿಂದ ನಾವು ತೀರ್ಮಾನ ತಗೊಂಡಿದ್ದೀವಿ. ಇದು ಇಲ್ಲಿಗೆ ಮಾತ್ರ ಅಲ್ಲ, ಈ ಕುರ್ಬಾನಿಗೆ ಮಾತ್ರ ಅಲ್ಲ, ಇಡೀ ನಾವು ಪರ್ಮನೆಂಟ್ ಆಗಿ ಕಾಯಮಾಗಿ ಇದನ್ನು ರದ್ದುಗೊಳಿಸಬೇಕು. ನಾವು ಜನಗಳು ಅನುಭವಿಸ್ತಾ ಇರ್ತಕ್ಕಂಥ ಖರ್ಚುಗಳ ನಿವಾರಣೆ ಆಗಬೇಕು. ಯಾಕೆಂದರೆ ಸರ್ಕಾರ ಕಾನೂನು ಮಾಡಿದರೆ ಕೆಲವರು ಹಿಂಬಾಗಿಲಿಂದ ಕೆಲಸಗಳು ಮಾಡ್ತಾ ಇದ್ದಾರೆ. ಇದಾಗಬಾರ್ದು, ನಮ್ಮ ಜನಗಳಿಗೆ ತೊಂದರೆ ಆಗಬಾರ್ದು. ಈ ರೈತರಿಗೂ ಕೂಡ ನಾವು ರೈತರಿಂದ ನಮ್ಗೆ ಏನು ಅವರಿಂದ ಏನು ನಮಗೆ ತಾತ್ಸಾರ ಇಲ್ಲ, ಅವ್ರ ಕೆಲಸವನ್ನು ಮಾಡ್ಕೊಳ್ತಾ ಇದ್ದಾರೆ. ಆದರೆ ನಮ್ಮವರು ನಾವು ಮಾಂಸನ ಖರೀದಿ ಮಾಡಬಾರ್ದು ಅಂತೇಳಿ ಈಗ ನಾವು ತೀರ್ಮಾನ ತಗೊಂಡಿದ್ದೀವಿ. ತೀರ್ಮಾನ ತಗೊಂಡು ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ನಮ್ಮ ಸಮಿತಿಯ ಜಿಲ್ಲಾ ಮುಸ್ಲಿಂ ಸಂಘಟನೆ ಅಧ್ಯಕ್ಷರುಗಳು ಹಾಗೂ ಕಾರ್ಯಕಾರಿ ಸಮಿತಿಯವರೆಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ದಾರೆ. ಈ ದಿವಸ ಹಾಸನದ ಸಂಸ್ಥೆಯಿಂದ ಯಾರೂ ಕೂಡ ಖರೀದಿ ಮಾಡಿಲ್ಲ, ನಾವು ಮಾಡಲಿಕ್ಕೂ ಬಿಟ್ಟಿಲ್ಲ. ನಾವು ಇದೇ ರೀತಿ ಮುಂದುವರಿಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಎಲ್ಲರೂ ಇದಕ್ಕೆ ಸಹಕಾರ ಮಾಡಬೇಕು. ಯಾಕೆಂದರೆ ನಾವು ಸರ್ಕಾರ ಏನು ಕಾನೂನು ರೂಪಿಸಿದೆಯೋ ಆ ಕಾನೂನು ತಕ್ಕವಾಗಿ ನಡ್ಕೊಂಡು ಹೋಗಬೇಕು ಅಂತ ಹೇಳಿ ನಾವೆಲ್ಲ ತೀರ್ಮಾನ ಮಾಡಿಕೊಂಡು ಈ ತೀರ್ಮಾನವನ್ನು ತಗೊಂಡಿದ್ದೀವಿ. ಇದಕ್ಕೆಲ್ಲರೂ ಸಹಕರಿಸಬೇಕು. ಇದರಲ್ಲಿ ಎಲ್ಲ ಬಾಂಧವರು, ಇದರಲ್ಲಿ ಮುಸಲ್ಮಾನ್ ಬಾಂಧವರು, ರೈತ ಬಾಂಧವರು, ಈ ವ್ಯಾಪಾರಸ್ಥರು ಎಲ್ಲ ಸಹಕರಿಸಬೇಕು ಅಂತ ನಾವು ಇವಾಗ ಕೇಳ್ಕೊಳ್ತಾ ಇದ್ದೀವಿ. ಇನ್ನು ಮುಂದೇನು ಇದೇ ರೀತಿ ನಡ್ಕೊಳ್ತೀವಿ. ಇದಕ್ಕೆ ಪೊಲೀಸ್ ಇಲಾಖೆ ಕೂಡ ಸಹಕಾರ ಮಾಡಬೇಕು. ಈ ಕೆಲವು ಈ ಗೋರಕ್ಷಣೆ ಕ್ರಮದಲ್ಲಿ ಏನು ಒಂದು ಗೂಂಡಾಗಿರಿ ನಡೀತಾ ಇದೆ, ಇದನ್ನು ನಿಲ್ಲಿಸಬೇಕು. ಸರ್ಕಾರನೂ ಕೂಡ ಇದರಿಂದ ಗಮನ ಹರಿಸಿ ಹಿಂದೆ ಒಂದು ವ್ಯಾಪಾರ ಮುಂದೆ ಒಂದು ಮಾಡಬಾರ್ದು ಅಂತೇಳಿ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ಇದರಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ಶಾಂತಿ ಸೌಹಾರ್ದತೆಯಿಂದ ನಾವು ತಮ್ಮರಾಗಿ ಮಾಡ್ತಾ ಇದ್ವಿ. ತಮ್ಮರಾಗಿ ಮಾಡಬೇಕು. ಶಾಂತಿ ಸೌಹಾರ್ದತೆಯಿಂದ ನಾವು ಈ ಹಬ್ಬಗಳ ಆಚರಣೆಗಳನ್ನು ಮಾಡಬೇಕು. ಇನ್ನು ಮುಂದೇನೂ ಕೂಡ ಯಾವ ಬೇರೆ ಇದರಲ್ಲೂ ಕೂಡ ಈ ಗೋಮಾತೆ ಏನಿದೆ, ಎಲ್ಲಿದೆ, ಬೇರೆ ಏನು ಜಾನುವಾರುಗಳಿದೆ, ಯಾರು ಕೂಡ ಜಾತ್ರೆಗಳಲ್ಲಾಗಲಿ ಅದಕ್ಕೆ ಹಿಂಸೆ ಕೊಡಬಾರ್ದು ಅಂತ ನಾವು ಇವಾಗ ಕೇಳ್ಕೊಳ್ತಾ ಇದ್ದೇವೆ. ನಾವು ಯಾವ ರೀತಿ ಈಗ ಸಹಕರಿಸ್ತಾ ಇದ್ದೀವಿ ಅದೇ ರೀತಿ ಎಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಅಂತ ಘೋಷಣೆ ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಇದರಿಂದ ಏನು ಹಿಂಬಾಗಿಲಿಂದ ಈ ವ್ಯವಹಾರ ಮಾಡ್ತಾರೆ ಅವ್ರಿಗೂ ಕಡಿತ ಬೀಳುತ್ತೆ, ದೇಶಕ್ಕೂ ಒಳ್ಳೆಯದಾಗ್ತದೆ ಅಂತ ಹೇಳಿ ನಾವು ಮತ್ತೆ ಕೇಳ್ಕೊಂಡೇವೆ. ರಾಷ್ಟ್ರ ಪ್ರಾಣಿಯಾಗಿ ಒತ್ತಾಯಪೂರ್ವಕವಾಗಿ ನಾವು ಘೋಷಿಸ್ತಾ ಇದ್ದೇವೆ. ಇದನ್ನು ಜಾನುವಾರುಗಳನ್ನ ಏನೇ ರಾಷ್ಟ್ರ ಪ್ರಾಣಿಯಾಗಿ ಘೋಷಿಸಬೇಕು ಅಂತ ನಾವು ಇವತ್ತು ಕೇಳ್ಕೊಳ್ತಾ ಇದ್ದೀವಿ. ಆಮೇಲೆ ಇಲ್ಲಿ ಇಷ್ಟು ಜನ ಇಲ್ಲಿ ಬರೀ ನಾವು ಫೋನ್ ಮಾಡಿ ಮಾತಾಡ್ಕೊಳ್ಳೋದು ಒಂದು ವಿಡಿಯೋ ಮಾಡೋದು ಒಂದು ದೊಡ್ಡದಲ್ಲ. ಎಲ್ಲರಿಗೂ ರೈತರಿಗೆ ಹೊಡ್ತಾ ಬೀಳ್ತಿರೋದು, ಎಕ್ಕಡಿಯಿಂದ ಹೋದ್ರು ರೈತಗೆ ಹೊಡ್ತಾ ಬೀಳ್ತಾರದು. ಒಗ್ಗಟ್ಟಾಗಿ ಹೋಗೋಣ, ಬತ್ತೀರ ಆಗುತ್ತಾ ಗೊತ್ತಾ? ಇದೇ ಬಿಜೆಪಿ ಸರ್ಕಾರ ಬಂದು ಮುಲಿಗಡಿಸಿ ಹಾಳು ಮಾಡಿ ಈಗ ಅದೇ ಜನಗಳು ಸಂತೆಯಲ್ಲಿ ವ್ಯಾಪಾರ ನಡೀತಾ ಇಲ್ಲ ಸರ್. ನಮ್ಮ ದನಗಳು ನಾವು ಹೊಲ ಬಿಚ್ಚಬೇಕು. ನಮ್ಮ ದನ ಕರುಗಳು ಮಾರ್ಲಿಲ್ಲ ಅಂದ್ರೆ ನಾವು ಕೆಲ್ಸಕ್ಕೆ ಹೋಗಂತ ದನ ಹೆಂಗೆ ತಗೊಳ್ಳೋದು ಸರ್? ಅದಕ್ಕೋಸ್ಕರ ನಾವು ಡಿ.ಸಿ ಆಫೀಸ್ ಹತ್ರಕ್ಕೆ ದನಗಳನ್ನ ಇಟ್ಕೊಂಡು ನಾವು ಹೋಗಕ್ಕೆ ಅಂತ ಪರ್ಮಿಷನ್ ತಗೊಂಡಿಲ್ಲ ಸರ್. ಹಿಡಿಯಕ್ಕೆಲ್ಲ ಪರ್ಮಿಷನ್ ತಗೊಂಡ್ರೆ ಇದಕ್ಕೆ ಒಬ್ರು ಮಾತಾಡ್ಲಿ ಒಬ್ರು ಮಾತಾಡ್ಲಿ ನಮ್ಮ ರೈತ ಎಲ್ಲ ಒಟ್ಟಿಗೆ ಹೋಗೋಣ. ಇಲ್ಲಿ ಯಾರ್ದು ತೊಂದರೆ ಇಲ್ಲ. ನಮ್ ದನಗಳನ್ನ ಆಫೀಸರ್ಸ್ಗಳಾರ ತಗೊಳ್ಳಿ, ಸಂಘಟನೆಗಳಾರ ತಗೊಳ್ಳಿ, ಯಾರು ತಗೊಳ್ಳಿ. ನಮಗೆ ಬೇಕಾದದೇನು 40,000 ಕೊಡ್ಲಿ.
ನಮ್ಗೆ ದುಡ್ಡು ಕೊಡ್ಲಿ, ನಾವು ಬೀಜ ಬಿತ್ತಬೇಕು, ಬೆಳೆ ಬೆಳಿಬೇಕು, ಉಳುಮೆ ಮಾಡಕ್ಕೆ ದನ ತಗೋಬೇಕು. ಇವ್ರು ಹಿಂಗೆ ದನಗಳನ್ನ ತಗೊಳ್ದೆ ಹೋದ್ರೆ ನಮ್ ಜೀವನ ಹೆಂಗ್ ಮಾಡೋದು ಸ್ವಾಮಿ? ಯಾರು ಬೇಕಾದ್ರೂ ತಗೊಂಡೋಗಿ ಸಾಕ್ಲಿ ಅಣ್ಣ, ಕೊಡ್ಕೊಳ್ಳಿ ನಮ್ಮ ರೈತರುಗಳಿಗೆ. ರೈತರುಗಳಿಗೆ ತಗೊಂಡೋಗಿ. ಪಶ್ಚಿಮ ಬಂಗಾಳದಲ್ಲಿ ಏನಾಯ್ತು ಗೊತ್ತಾ? ಇದೇ ಬಿಜೆಪಿ ಸರ್ಕಾರ ಬಂದು ಮುಳುಗಡಿಸಿ ಹಾಳು ಮಾಡಿ ಈಗ ಅದೇ ಜನಗಳು ಎಚ್ಚೆತ್ತಾರೆ. ಪಶ್ಚಿಮ ಬಂಗಾಳ ನಮ್ಮ ದನ ಕರುಗಳು ಮಾರಲಿಲ್ಲ ಅಂದ್ರೆ ನಾವು ಕೆಲಸಕ್ಕೆ ಹೋಗಕ್ಕೆ ದನ ಹೆಂಗೆ ತಾಳುತ್ತೆ? ಅದಕ್ಕೋಸ್ಕರ ದನಗಳನ್ನ ಇಟ್ಕೊಂಡು ನಾವು ಹೋಗಕ್ಕೆ ಅಂತ ತಗೊಳ್ಳಿ, ಯಾರು ತಗೊಳ್ಳಿ. ನಮಗೆ ಬೇಕಾದೇನು? 40,000 ಕೊಡ್ಲಿ, ನಮ್ಗೆ ದುಡ್ಡು ಕೊಡ್ಲಿ, ನಾವು ಬೀಜ ಬಿತ್ತಬೇಕು, ಬೆಳೆ ಬೆಳಿಬೇಕು, ಉಳುಮೆ ಮಾಡಕ್ಕೆ ದನ ತಗೋಬೇಕು. ಇವ್ರು ಹಿಂಗೆ ದನಗಳನ್ನ ತಗೊಳ್ದೆ ಹೋದ್ರೆ ನಮ್ ಜೀವನ ಹೆಂಗ್ ಮಾಡೋದು ಸ್ವಾಮಿ? ವಿಷಯ ರೈತ ಮಾತಾಡಿ ಒಬ್ರು ಮಾತಾಡಿ. ಆಧಾರ್ ಕಾರ್ಡ್ ನಿಮ್ಮ ಹಸು ತಗೊಳ್ಳಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಜಮೀನಿನ ಪಾಣಿ ತರ್ತೀವಿ. ನಮ್ಗೆ ಏನ್ ಕೊಡಿ, ಏನು ಬೇಡ. ನಮ್ ದನಗಳಿಗೆ ನಮ್ ದನಗಳು ಮಾರಾಟ ಮಾಡೋದು, ಮಾರಾಟ ಹೋದ ವಾರ ಹಿಂಗೆ ದನ ತಂದಲ್ಲಿ ಯಾರು ನಮ್ ದನಗಳು ಇವತ್ತು 2 ಹಸು ತಂದಿದ್ದೀವಿ. ಒಂದು ಹಸು ಒಬ್ಳಿಗೆಲ್ಲ ಪ್ರಾಬ್ಲಮ್ ಅದ್ ಬಿಟ್ಬಿಟ್ಟು ಸಂತೆಲಿ ಸುಮ್ಮನೆ ಕ್ರಿಯೇಟ್ ಮಾಡ. ಹೇಮಾವತಿ ಸ್ಟ್ಯಾಚು ಹತ್ರ 11 ಗಂಟೆ ಸ್ಟ್ರೈಕ್ ಐತೆ, ಹೋಗಿ ಸೇರ್ಕ ಅಲ್ಲಿ ಮಾಡು ಸ್ಟ್ರೈಕ್ ಆಯ್ತಾ? ಸ್ಟ್ರೈಕ್ ಇದ್ರು ಅಲ್ಲಿ ಹೋಗಿ ಸೇರ್ಕ ಅವ್ರ ಜೊತೆ ರೈತ ಸಂಘದವರೇ ಮಾಡ್ತಾವ್ರೆ, ಅವ್ರ ಜೊತೆ ಸೇರ್ಕೊಂಡು ಮಾಡು. ಅದ ಅಲ್ವಾ? ಸುಮ್ಮನೆ 11 ಗಂಟೆ ಯಾರು ಏನು ಹೇಮಾವತಿ ಸ್ಟ್ಯಾಚು ಹತ್ರ ಸ್ಟ್ರೈಕ್ ಐತೆ, ಹೋಗಿ ಸೇರ್ಕ. ಅದ್ ಬಿಟ್ಬಿಟ್ಟು ಸುಮ್ಮನೆ ಅವ್ನು ಏನೋ ಹೇಳ್ತಾರೆ, ವಿಡಿಯೋ ಹೇಳ್ತಾರೆ. अतराफ टीवी, हर बात सच के साथ। इस न्यूज को स्पॉन्सर किया है SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address: Bednakapur near Gaushavali Dargah, KGF, Karnataka. Contact details: 9483444290, 948010
7826.